ಸಭೆಯ ಬಳಿಕ ಕುಮಾರಸ್ವಾಮಿ ಅವರ ಜೊತೆಗೆ ಬಿಜೆಪಿಯ ಚುನಾವಣಾ ಚಾಣಕ್ಯ ಅಮಿತ್ ಶಾ ಅವರು ಪ್ರತ್ಯೇಕ ಸಭೆಯನ್ನ ನಡೆಸಿದ್ದಾರೆ. ಹೀಗಾಗಿ ಇದು ಸಾಕಷ್ಟು ಕುತೂಹಲಕ್ಕೆ ಕಾರಣ ಆಗ್ತಾ ಇದೆ. ಬಿಜೆಪಿ ನಾಯಕರನ್ನ ಕಳುಹಿಸಿ ಪ್ರತ್ಯೇಕವಾಗಿ ಮಾತುಕತೆಯನ್ನ ಕುಮಾರಸ್ವಾಮಿ ಅವರ ಜೊತೆಗೆ ಅಮಿತ್ ಶಾ ಅವರು ನಡೆಸಿದ್ದಾರೆ. ಸುಮಾರು 20 ನಿಮಿಷಗಳ ಕಾಲ ಎಚ್.ಡಿ. ಕುಮಾರಸ್ವಾಮಿ ಅವರ ಜೊತೆಗೆ ಚರ್ಚೆಯನ್ನ ನಡೆಸಿದ್ದಾರೆ. ಮೈತ್ರಿ ಸಂಬಂಧ ನಡೆದಿದ್ದ ಒಪ್ಪಂದಗಳ ಬಗ್ಗೆ ಗಂಭೀರ ಚರ್ಚೆ ಆಗಿದೆ ಈ ಸಭೆಯಲ್ಲಿ ಅನ್ನೋದು ತಿಳಿದು ಬರ್ತಾ ಇದೆ. ಮಂಡ್ಯ, ಬೆಂಗಳೂರು ಗ್ರಾಮಾಂತರ ಕ್ಷೇತ್ರಗಳ ಬಗ್ಗೆ ಕೂಡ ಸಮಾಲೋಚನೆ ಆಗ್ತಾ ಇದೆ. ಸಮಾಲೋಚನೆ ವಿಚಾರ ಪಕ್ಕಕ್ಕಿಟ್ಟು ನಾವು ನೋಡೋದಾದ್ರೆ ಕುಮಾರಸ್ವಾಮಿ ಅವರಿಗೆ ಈ ಮೈತ್ರಿಯಲ್ಲಿ ಸಿಗ್ತಾ ಇರುವ ಮಹತ್ವ ಇದೆಯಲ್ಲ, ಅದನ್ನ ಇದು ಸಾರಿ ಸಾರಿ ತೋರಿಸ್ತಾ ಇದೆ. ಪ್ರತ್ಯೇಕ ಮಾತುಕತೆ ಅಂದ್ರೆ ಇವರಿಗೆ ಕೊಡ್ತಾ ಇರೋ ಇಂಪಾರ್ಟೆನ್ಸ್ ನೋಡಿ ನಾವು ಎಷ್ಟರ ಮಟ್ಟಿಗೆ ಅನ್ನೋ ಮೆಸೇಜ್ ಅನ್ನ ಕೂಡ ಈ ಮೂಲಕ ಪಾಸ್ ಮಾಡಿದ ಹಾಗೆ ಕಾಣಿಸ್ತಾ ಇದೆ. ಮತ್ತೆ ಮೈತ್ರಿ ಆಗಿದ್ದು ಕೂಡ ದೆಹಲಿ ಲೆವೆಲ್ನಲ್ಲಿ ಕುಮಾರಸ್ವಾಮಿ ಹಾಗೂ ಅಮಿತ್ ಶಾ ಅವರ ಮಾತುಕತೆಗಳು ಸಫಲ ಆಗಿದ್ರಿಂದ ಈ ಹಂತಕ್ಕೆ ಬಂದಿದೆ. ಹೀಗಾಗಿ ಒಂದಷ್ಟು ಒಪ್ಪಂದಗಳ ಬಗ್ಗೆ ಕೂಡ ಚರ್ಚೆ ಆಗಿದೆ. ಮೈತ್ರಿ ಧರ್ಮ ಪಾಲನೆ ಜೊತೆಗೆ ಟಫ್ ಇರುವಂತಹ ಕ್ಷೇತ್ರಗಳಲ್ಲಿ ರಣನೀತಿ ಯಾವ ರೀತಿ ಇರಬೇಕು, ವ್ಯೂಹ ರಚನೆಯಲ್ಲಿ ಹೇಗೆ ಸಮನ್ವಯತೆಯನ್ನ ಕಾಯ್ದುಕೊಳ್ಬೇಕು ಅನ್ನೋ ನಿಟ್ಟಿನಲ್ಲಿ ಮಹತ್ವದ ಚರ್ಚೆ ಆಗಿದೆ. ಅದೇನೇ ಇರಲಿ, ಇಡೀ ಮೈತ್ರಿಯಲ್ಲಿ ಕುಮಾರಸ್ವಾಮಿ ಅವರ ತೂಕ, ಕುಮಾರಸ್ವಾಮಿ ಅವರಿಗೆ ಕೊಡ್ತಾ ಇರುವ ಇಂಪಾರ್ಟೆನ್ಸ್ ಹೀಗಿದೆ. ಕಾಂಗ್ರೆಸ್ನವ್ರು ಹೇಳ್ತಾ ಇದ್ರು ಕುಮಾರಸ್ವಾಮಿ ಅವ್ರನ್ನ ಹೆಂಗ್ ನಡೆಸ್ಕೊಳ್ತಾರೆ ನೋಡಿ, ಹೆಂಗ್ ಮಾಡ್ತಾರೆ ನೋಡಿ ಅಂತೆಲ್ಲ ವೇಟ್ ಅಂಡ್ ವಾಚ್ ಮಾಡೋಣ ಅಂತ ವೇಟ್ ಮಾಡ್ತಾ ಇದ್ರು. ಬಟ್ ಅವರೆಲ್ಲರಿಗೂ ಕೂಡ ನಿರಾಸೆ ಆದಂಗಿದೆ ಈ ಮೇಜರ್ ಮೂವ್. ಅಮಿತ್ ಶಾ ಅವರು ಬಿಜೆಪಿಯ ಟಾಪ್ 2 ನಾಯಕ, ನಂಬರ್ 2 ನಾಯಕ. ಅವ್ರ ಬಾಯಲ್ಲಿ ಬರುವಂತಹ ಪ್ರತಿ ಮಾತು ಕೂಡ ಖುದ್ದು ಮೋದಿ ಹೇಳಿದ ಹಾಗೆ. ಸೊ ಮೋದಿ ಅವರೇ ಅವರ ಅನುಪಸ್ಥಿತಿಯಲ್ಲಿ ಅಮಿತ್ ಶಾ ಅವರು ಮಾತಾಡ್ತಾ ಇದ್ದಾರೆ ಮೋದಿ ಅವರ ಅನುಪಸ್ಥಿತಿಯಲ್ಲಿ ಅನ್ನೋ ಹಾಗೆ ಇದನ್ನು ತಿಳ್ಕೊಳ್ಬೇಕಾಗತ್ತೆ. ಪ್ರತಿ ಮಾತು ಕೂಡ ಅಷ್ಟೇ ವ್ಯಾಲ್ಯೂವನ್ನ ಪಡೆದುಕೊಳ್ತಾ ಇದೆ. ಇವತ್ತು ಮೊದಲ ಸಮನ್ವಯ ಸಭೆ ನಡೆಸಲಾಗಿತ್ತು ನೋಡಿ, ಅದಕ್ಕೆ ಸಂಬಂಧಪಟ್ಟಂತಹ ಫೋಟೋಸ್ ಕೂಡ ಲಭ್ಯ ಆಗ್ತಾ ಇದೆ. ಡೀಟೇಲ್ಸ್ ಕೊಡ್ತಾರೆ ರವೀಶ್, ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾರೆ. ರವೀಶ್, ಸಮನ್ವಯ ಸಭೆ ಆದ ಮೇಲೆ ಎಚ್.ಡಿ. ಕುಮಾರಸ್ವಾಮಿ ಅವರ ಜೊತೆಗೆ ಪ್ರತ್ಯೇಕ ಮಾತು ಅಂತ ಹೇಳಿದ್ರೆ ಇಲ್ಲಿ ಚರ್ಚೆ ಏನೇ ಇರಬಹುದು, ಬಟ್ ನಾವು ಮೈತ್ರಿ ಧರ್ಮ ಪಾಲನೆಯಲ್ಲಿ ಕುಮಾರಸ್ವಾಮಿಗೆ ಕೊಡ್ತಾ ಇರುವಂತಹ ಇಂಪಾರ್ಟೆನ್ಸ್ ಹೀಗಿದೆ ಅನ್ನೋ ಮೆಸೇಜ್ ಪಾಸ್ ಮಾಡ್ದಂಗೆ ಕಾಣಿಸ್ತಾ ಇದೆ. ಉಳಿದಂತೆ ಏನೆಲ್ಲ ಡಿಸ್ಕಷನ್ಸ್ ಆಗಿದೆ ಅಂತ? ಮಮತಾ, ಪ್ರಮುಖವಾಗಿ ಮೈತ್ರಿ ಧರ್ಮ ಪಾಲನೆ ಮಾಡಬೇಕು ಅನ್ನೋದ್ರ ಬಗ್ಗೆ ಸಭೆಯಲ್ಲಿ ಖಡಕ್ಕಾಗಿ ಅಮಿತ್ ಶಾ ಅವರು ಸೂಚನೆ ಕೊಟ್ಟಿದ್ದಾರೆ. ಅಂದರೆ ಮೈತ್ರಿಯನ್ನು ಯಾವ ಉದ್ದೇಶಗಳಿಗಾಗಿ ಮತ್ತು ಕಾರಣಗಳಿಗೋಸ್ಕರ ಮೈತ್ರಿ ಮಾಡಿಕೊಂಡಿದ್ದೇವೆ ಅನ್ನೋದನ್ನು ಕೂಡ ನಾಯಕರಿಗೆ ಈಗಾಗಲೇ ಅಮಿತ್ ಶಾ ಅವರು ತಿಳಿಸಿರ್ತಕ್ಕಂಥದ್ದು. 45 ನಿಮಿಷಗಳ ಕಾಲ ನಡೆದಂಥ ಒಂದು ಸಭೆಯಲ್ಲಿ ಎಲ್ಲೂ ಕೂಡ ಮೈತ್ರಿ ಅಳಿ ತಪ್ಪಬಾರದು ಅನ್ನೋದೇ ಅಮಿತ್ ಶಾ ಅವರ ಒಂದು ಇರಾದೆ ಆಗಿತ್ತು. ಆ ಕಾರಣಕ್ಕೋಸ್ಕರವಾಗಿ ಕೆಲ ಸೂಕ್ಷ್ಮ ವಿಚಾರಗಳನ್ನು ಕೂಡ ಉಭಯ ನಾಯಕರ ಗಮನಕ್ಕೆ ತಂದಿದ್ದಾರೆ. ಅಂದರೆ ಲೋಕಲಲ್ಲಿ ಏನೇ ಸಮಸ್ಯೆ ಇದ್ದರೂ ಕೂಡ ಆ ಸಮಸ್ಯೆಗಳನ್ನು ನಿವಾರಣೆ ಮಾಡಿಕೊಳ್ಬೇಕಾದಂಥ ಜವಾಬ್ದಾರಿ ನಾಯಕರುಗಳ ಮೇಲಿದೆ. ಅದಕ್ಕೆ ಉಪ್ಪು ಖಾರವನ್ನು ಹಾಕಿ ಅದನ್ನು ಮತ್ತಷ್ಟು ದೊಡ್ಡದಾಗಿ ಮಾಡೋದು ಬೇಡ. ಏಕೆಂದರೆ ಈ ಹಿಂದೆ 2019ರ ಚುನಾವಣೆಯ ಸಂದರ್ಭದಲ್ಲಿ ಕಾಂಗ್ರೆಸ್ ಮತ್ತು JDS ಮೈತ್ರಿಯ ಒಂದು ಬೇರೆ ಬೇರೆ ರೀತಿಯ ಲಾಭ ನಷ್ಟವನ್ನು ಕೂಡ ಒಂದು ರೀತಿಯಲ್ಲಿ ಸರ್ವೆ ಮಾಡಿದೆ BJP ಹೈಕಮಾಂಡ್. ಹಾಗಾಗಿ ಆ ಒಂದು ಸ್ಟಡಿ ರಿಪೋರ್ಟಿನ ಪ್ರಕಾರವೇ ಈಗ ಆ ರೀತಿ ಆಗಬಾರ್ದು ಅನ್ನೋ ಉದ್ದೇಶದಿಂದ ಈ ರೀತಿಯ ಸಭೆಗಳ ಮೇಲೆ ಸಭೆ, ಅಂದರೆ ಬೂತ್ ಲೆವೆಲಿಂದ ಡೆಲ್ಲಿ ಮಟ್ಟದ ತನಕವೂ ಕೂಡ ಒಂದು ರೀತಿಯಲ್ಲಿ ಗಂಭೀರವಾಗಿ ಇದನ್ನು ತೆಗೆದುಕೊಂಡಿದ್ದಾರೆ. ಹಾಗಾಗಿ ಆ ಒಂದು ಸೂಕ್ಷ್ಮ ವಿಚಾರಗಳನ್ನು ಅಮಿತ್ ಶಾ ಅವರು ಆ ಉಭಯ ನಾಯಕರ ಗಮನಕ್ಕೆ ತಂದಿದ್ದಾರೆ. ಅದನ್ನು ಮಾಡ್ಕೊಂಡು ಹೋಗಬೇಕು ಅಂತ ಟಾಸ್ಕನ್ನು ಕೊಟ್ಟಿದ್ದಾರೆ. ಆದರೆ ಅದಾದ ಬಳಿಕ BJP ನಾಯಕರೆಲ್ಲರನ್ನೂ ಕೂಡ ಶಕ್ತಿ ಕೇಂದ್ರದ ಸಮಾವೇಶಕ್ಕೆ ಕಳಿಸಿ ಕುಮಾರಸ್ವಾಮಿ ಅವರ ಜೊತೆ 20 ನಿಮಿಷಗಳ ಕಾಲ ಗಂಭೀರವಾಗಿ ಅಮಿತ್ ಶಾ ಅವರು ಮಾತುಕತೆ ನಡೆಸಿದ್ದಾರೆ. ಅಂದರೆ ಮೈತ್ರಿ ಅಂದ ಆ ಕ್ಷಣ ಕೇವಲ ಸೀಟು ಹಂಚಿಕೆ ಅಷ್ಟೇ ಅಲ್ಲ. ಅಂದರೆ ನೀವು ಇಲ್ಲಿ ನಿಲ್ಲಬೇಕು, ನಾವು ಇಲ್ಲಿ ನಿಲ್ತೀವಿ, ಇದಷ್ಟೇ ಆಗಿರೋದಿಲ್ಲ. ಅಂದರೆ ಬೇರೆ ಬೇರೆ ರೀತಿಯ ಚರ್ಚೆಗಳು ಕೂಡ ರಾಜಕಾರಣದಲ್ಲಿ ಮುಂದುವರೆದಿರುತ್ತೆ. ಯಾಕೆಂದರೆ ಒಂದು ಚುನಾವಣೆ ನಡೆಸಬೇಕು ಅಂದರೆ ಅಗತ್ಯವಾದ ಬೇರೆ ಬೇರೆ ರೀತಿಯ ಸಂಪನ್ಮೂಲಗಳು ಕೂಡ ಬೇಕಾಗಿರುತ್ತೆ. ಅಂದರೆ ಮಾನವ ಸಂಪನ್ಮೂಲದಿಂದ ಹಿಡಿದು ಎಲ್ಲ ರೀತಿಯ ಸಂಪನ್ಮೂಲವೂ ಕೂಡ ಅದಕ್ಕೆ ಅಗತ್ಯವಾಗಿರುತ್ತೆ. ಆ ಕಾರಣಕ್ಕೋಸ್ಕರವಾಗಿ ಅಮಿತ್ ಶಾ ಮತ್ತು ಕುಮಾರಸ್ವಾಮಿಯವರ ನಡುವೆ ಪ್ರಾಥಮಿಕ ಹಂತದಲ್ಲಿ ನಡೆದಂಥ ಮಾತುಕತೆ, ಹಾಗಾಗಿ ಅಂತಿಮವಾಗಿರ್ತಕ್ಕಂಥ ಒಪ್ಪಂದ ಅದೆಲ್ಲವನ್ನು ಕೂಡ ಒಳಗೊಂಡಂತೆ ಕುಮಾರಸ್ವಾಮಿಯವರ ಜೊತೆ ಅದು ಎಕ್ಸಿಕ್ಯೂಟಿವ್ ಹೇಗೆ ಮಾಡ್ತಾ ಇದ್ದೀವಿ ಅನ್ನೋದ್ರ ಬಗ್ಗೆ ಕೂಡ ಪ್ರತ್ಯೇಕವಾಗಿ 20 ನಿಮಿಷಗಳ ಕಾಲ 1 to 1 ಮಾತ್ರ ಮಾತುಕತೆಯನ್ನು ನಡೆಸಿದ್ದಾರೆ. ಆ ಒಂದು ಮಾತುಕತೆ ಕೇವಲ ಹೈಕಮಾಂಡ್ ಮತ್ತು ಕುಮಾರಸ್ವಾಮಿ ಮಟ್ಟದಲ್ಲೇ ಇದೆ ಹೊರತು ಅದನ್ನು ರಾಜ್ಯ ನಾಯಕರ ಗಮನಕ್ಕೆ ತಂದಿಲ್ಲ. ಹಾಗಾಗಿ ಈ ಒಂದು ಸಂದರ್ಭದಲ್ಲಿ ಬೆಂಗಳೂರು ಗ್ರಾಮಾಂತರ ಮತ್ತು ಮಂಡ್ಯ ವಿಚಾರವಾಗಿ ಕೂಡ ತುಂಬ ಕಾನ್ಸಂಟ್ರೇಟ್ ಮಾಡಿ ಮಾತುಕತೆಯನ್ನು ನಡೆಸಿದ ಒಂದು ಮಾಹಿತಿಗಳು ತಿಳಿದು ಬಂದಿದೆ. ಒಟ್ಟಾರೆಯಾಗಿ ಮೈತ್ರಿ ಧರ್ಮ ಪಾಲನೆ ಮಾಡೋದ್ರ ಜೊತೆಗೆ ಆಗಿರ್ತಕ್ಕಂಥ ಒಪ್ಪಂದಗಳ ಬಗ್ಗೆ
ಅಮಿತ್ ಶಾ ಮತ್ತು ಕುಮಾರಸ್ವಾಮಿ ಅವರು ಕೂಡ ಒಂದು ರೀತಿಯಲ್ಲಿ ಸ್ಪಷ್ಟವಾಗಿ ಆ ಒಂದು ವಿಚಾರವಾಗಿ ಮಾತುಕತೆಯನ್ನು ನಡೆಸಿದ್ದಾರೆ. ಹಾಗಾಗಿ ಅದು ಎಷ್ಟರ ಮಟ್ಟಿಗೆ ಮುಂದಿನ ದಿನಗಳಲ್ಲಿ ಫಲಪ್ರದ ಕೊಡುತ್ತೆ ಅನ್ನೋದು ಕೂಡ ಕಾದು ನೋಡಬೇಕು ಮಮತಾ. ರೈಟ್, ಧನ್ಯವಾದ ರವೀಶ್ ತಮ್ಮೆಲ್ಲ ಮಾಹಿತಿಗಾಗಿ.